ಚಿಕ್ಕೋತಿಗೆರೆಯ ಗ್ರಾಮದ ಎಲ್ಲ ಸದ್ಭಕ್ತರು 29/3/2006 ರವಿವಾರದಂದು ಇಲ್ಕಲ್ ಹೇಮರೆಡ್ಡಿ ಮಲ್ಲಮ್ಮ ಸರ್ಕಲ್ದಿಂದ 121 ಕುಂಭಮೇಳದೊಂದಿಗೆ ಹಾಗೂ ಸಕಲ ವಾದ್ಯಗಳೊಂದಿಗೆ ಮೆರವಣಿಗೆ ಮೂಲಕ ಮುಂಜಾನೆ 6:30 ಗಂಟೆಗೆ ಪ್ರಾರಂಭ ಮಾಡಿಕೊಂಡು ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ಸಮಾಪ್ತಿ ಮಾಡಿ ಮುಂದೆ ಮಾಳಿಮಂಗಮ್ಮನ ಹತ್ತಿರ ಉಪಹಾರ ಸ್ವೀಕರಿಸಿ ಮತ್ತು ಹಿರೇವೋತಿಗೇರಿಯ ಮುಖಾಂತರ ಮೆರವಣಿಗೆ ಮಾಡಿಕೊಂಡು ಚಿಕ್ಕೋತಿಗೇರಿಗೆ ಮಲ್ಲಮ್ಮನ ಮೂರ್ತಿಯನ್ನು ಹಾಗೂ ಶಿವನ ಮೂರ್ತಿ, ಬಸವಣ್ಣನ ಮೂರ್ತಿ ಈ ರೀತಿ 2 ಟ್ರ್ಯಾಕ್ಟರ್ ಮೂಲಕ ನಾವು ತರಲು ನಿಶ್ಚಯಿಸಿದ್ದೇವೆ. ಇದುವರೆಗೂ ನಮ್ಮೂರಿನ ಹಿರಿಯರಾದ ರಾಮಗೌಡ ಪಾಟೀಲ್ ಅವರು ಹೇಳಿದಂತೆ 29ನೇ ತಾರೀಕು ಮಹಾತಾಯಿ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿನ ಮಲ್ಲಮ್ಮನ ಮೂರ್ತಿಯನ್ನು ಇಲ್ಕಲ್ ಹೇಮರೆಡ್ಡಿ ಸರ್ಕಲ್ನಿಂದ ತೆಗೆದುಕೊಂಡು ಬಂದು ನಂತರ 29ರಿಂದ ರವಿವಾರ ಸಂಜೆ 7:30ರಿಂದ ಪ್ರವಚನ ಕಾರ್ಯಕ್ರಮವಾಗುತ್ತದೆ. ಆ ನಂತರ ಪ್ರಸಾದ ವ್ಯವಸ್ಥೆ ಇರುತ್ತದೆ. 5 ದಿನಗಳ ನಿರಂತರ ದಾಸೋಹವಿದ್ದು ತದನಂತರ 2ನೇ ತಾರೀಕು ಗುರುವಾರ ದಿನ ಆ ತಾಯಿಯ ಪ್ರತಿಷ್ಠಾಪನೆ ಮತ್ತು ಮಂದಿರದ ಉದ್ಘಾಟನೆ ಹಾಗೂ ಧರ್ಮಸಭೆಯನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಸಕಲ ರೆಡ್ಡಿ ಬಾಂಧವರು ಹಾಗೂ ಸರ್ವ ಸಮಾಜದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಈಗ ನಮ್ಮ ಜ್ಞಾನನಗೌಡರು ರಾಮನಗೌಡರು ತಿಳಿಸಿದ ಹಾಗೆ 2ನೇ ತಾರೀಕು ಕಾರ್ಯಕ್ರಮ ಉದ್ಘಾಟನೆ ಇರೋದರಿಂದ ಅದರ ಪ್ರಯುಕ್ತವಾಗಿ 29/3/2026 ಇಲ್ಕಲ್ ನಗರದಲ್ಲಿ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಅವರ ಹೇಮರೆಡ್ಡಿ ಮಲ್ಲಮ್ಮನವರ ವೃತ್ತದಿಂದ ಕಂಠಿ ಸರ್ಕಲ್ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಹನುಮಾನ್ ದೇವಸ್ಥಾನ ಚಿಕ್ಕೋತಿಗೆರೆ ಗ್ರಾಮದ ಮಾರ್ಗದಲ್ಲಿರುವಂಥ ಹನುಮಾನ್ ದೇವಸ್ಥಾನದವರೆಗೂ ಕುಂಭಮೇಳದೊಂದಿಗೆ ಅತಿ ವಿಜೃಂಭಣೆಯಾಗಿ ಮೆರವಣಿಗೆ ಇರುವ ಕಾರ್ಯಕ್ರಮದ ಪ್ರಯುಕ್ತ ತಾಲೂಕಿನ ಎಲ್ಲ ಸದ್ಭಕ್ತರು ಹಾಗೂ ರೆಡ್ಡಿ ಸಮಾಜದ ಯುವಕ ಮಿತ್ರರು ಹಾಗೂ ಗುರು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಒಂದು ಮೆರವಣಿಗೆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಮುಂದುವರೆದು 2ನೇ ತಾರೀಕಿನಂದು ಚಿಕ್ಕೋತಿಗೆರೆ ಗ್ರಾಮದಲ್ಲಿ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮ ಇರೋದರಿಂದ ಅವತ್ತೂ ಅನೇಕ ಪೂಜ್ಯರ ಬರುವುದು ಇದ್ದು ಮತ್ತು ನಮ್ಮ ಸಮಾಜದ ಪೂಜ್ಯರಾದಂಥ ವೇಮಾನಂದ ಸ್ವಾಮೀಜಿಯವರು ಹಾಗೂ ಅನೇಕ ಗಣ್ಯಮಾನ್ಯವರು ಬರೋ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಯುವಕ ಮಿತ್ರರು, ಗುರು ಹಿರಿಯರು ಹಾಗೂ ಸದ್ಭಕ್ತರು ಬೇರೆ ಸಮಾಜದಲ್ಲಿರುವಂಥ ಸಮಸ್ತ ತಾಯಿಯ ಭಕ್ತರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ತಾ ಮತ್ತು ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದ ಪ್ರಯುಕ್ತ 5 ದಿನಗಳವರೆಗೂ ಸತತವಾಗಿ 29ನೇ ತಾರೀಕಿನಿಂದ 5 ದಿವಸವರೆಗೂ ಪ್ರವಚನ ಕಾರ್ಯಕ್ರಮ ಕಲ್ಲಯ್ಯ ಶಾಸ್ತ್ರಿಯವರ ಮುಖಾಂತರ ಪ್ರವಚನ ಕಾರ್ಯಕ್ರಮ ಇರೋದರಿಂದ ಸಂಜೆ 7 ಗಂಟೆಗೆ ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲೂ ಎಲ್ಲರೂ ಪಾಲ್ಗೊಂಡು ಆಶೀರ್ವಚನಗಳಿಗೆ ಪಾತ್ರರಾಗಬೇಕಾಗಿ ಕೋರ್ತಾ ಮತ್ತೊಮ್ಮೆ ಎಲ್ಲ ನಮ್ಮ 2 ಹುನಗುಂದ ಇಲ್ಕಲ್ ಅವಳಿ ತಾಲೂಕಿನ ಪರವಾಗಿ ಹಾಗೂ ನಮ್ಮ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಹುನಗುಂದ ಇಲ್ಕಲ್ ತಾಲೂಕಿನ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ಸದ್ಭಕ್ತರ ಪರವಾಗಿ ಈ ಒಂದು ಕಾರ್ಯಕ್ರಮಗಳಿಗೆ ಬಂದು ಯಶಸ್ವಿಗೊಳಿಸಬೇಕಂತ ಮನವಿ ಮಾಡ್ತಾ ನಾನು 1-2 ಮಾತುಗಳನ್ನ ಮುಗಿಸ್ತೇನೆ. ಈ ಚಿಕ್ಕೋತಿಗೆರೆ ಗ್ರಾಮದಲ್ಲಿ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಸಮಿತಿ ನಿರ್ಮಿಸಿದ ಈ ನೂತನ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ತ್ರಿಕಾಲಾಧ್ಯಾನಿ ಶ್ರೀಕಂಠ ತಾತನವರು ಎಂ ಗುಡ್ದೂರ್ ಹಾಗೂ ಪರಮ ಪೂಜ್ಯ ತ್ರಿವಿಧ ದಾಸೋಹಿ ದೊಡ್ಡ ಬಸವಾರ್ಯ ತಾತನವರು ಸುಕ್ಷೇತ್ರ ಕಂಬಳಿಯಾಳ ಸಜ್ಜಲಗುಡ್ಡ ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದೇ ದಿವಸ ಪ್ರವಚನವನ್ನು ವೇದಮೂರ್ತಿ ಕಲ್ಲಯ್ಯ ಶಾಸ್ತ್ರಿಗಳು ಸಾಕಿನ್ ಕಲ್ಲೂರು ಇವರ ಸನ್ಮುಖದಲ್ಲಿ ನಡೆಯಲಿದೆ. ಅದಕ್ಕೆ ತಬಲಾ ವಾದಕರಾಗಿ ಬಸಯ್ಯ ಸ್ವಾಮಿ ಸಾಕಿನ್ ನಂದಾಪುರ ಇವರು ನಿರ್ವಹಿಸಲಿದ್ದಾರೆ. ಅವತ್ತು ದಿನಾಂಕ 29ರಂದು ಮಲ್ಲಮ್ಮನ ಮೂರ್ತಿ ಮೆರವಣಿಗೆ ಇರುತ್ತದೆ. ನಂತರ 2ನೇ ತಾರೀಕಿಗೆ ನೂತನ ಶಿಲಾಮಂದಿರ ಉದ್ಘಾಟನೆ ಮತ್ತು ವೇದಿಕೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ರೆಡ್ಡಿ ಗುರುಪೀಠದ ಪರಮ ಪೂಜ್ಯ ಶ್ರೀ ವೇಮಾನಂದ ಸ್ವಾಮಿಗಳು ಮಹಾಯೋಗಿ
ವೇಮನ ಸಂಸ್ಥಾನ ಮಠ ರೆಡ್ಡಿ ಗುರುಪೀಠ ಎರೆಹೊಸಳ್ಳಿ ಇವರು ನೇತೃತ್ವದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಷಡಕ್ಷರಿ ಬ್ರಹ್ಮ ಶ್ರೀ ರುದ್ರಮುನಿ ಶಿವಾಚಾರ್ಯರು ಅಡಗಲಿ ನಿಡಗುಂದಿ ಇವರು ವಹಿಸಲಿದ್ದಾರೆ. ಹಾಗೂ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ತಪೋನಿಧಿ ಷಡಕ್ಷರಿ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯರು ಆಳಂದ ನಂದವಾಡಿಗೆ ಜಾಲವಾದಿ ಮಠ ಇವರು ವಹಿಸಲಿದ್ದಾರೆ. ಪರಮ ಪೂಜ್ಯ ಶ್ರೀಮಣಿಪ್ರ ವೀರ ಸಂಗಮೇಶ್ವರ ಶಿವಾಚಾರ್ಯರು ಚಳಗೇರಿ ಮಠ ಇವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀಮಣಿಪ್ರ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಕೊಪ್ಪಳ ಇವರು ವಹಿಸಲಿದ್ದಾರೆ. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮುದ್ದಾನೇಶ್ವರ ಸಂಸ್ಥಾನ ಮಠ ಕುಷ್ಟಗಿ ಇವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಪರಮ ಪೂಜ್ಯ ತ್ರಿಕಾಲಜ್ಞಾನಿ ಶ್ರೀ ನೀಲಕಂಠಯ್ಯ ತಾತನವರು ಸುಕ್ಷೇತ್ರ ಎಮ್ಮ ಗುಡ್ದೂರು ಇವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಪರಮ ಪೂಜ್ಯ ದಾಸೋಹಿ ಶ್ರೀ ದೊಡ್ಡ ಬಸವಾರ್ಯ ತಾತನವರು ಸುಕ್ಷೇತ್ರ ಕಂಬಳಿಯಾಳ್ ಸಜ್ಜಲಗುಡ್ಡ ಮಠ ಇವರು ಕೂಡ ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಪರಮ ಪೂಜ್ಯ ಸಹದೇವಾನಂದ ಮಹಾಂತಗಿರಿ ಜುನಾ ಅಖಾಡದ ಅಧ್ಯಕ್ಷರು ಅಮರನಾಥೇಶ್ವರ ಮಠ ಕುಷ್ಟಗಿ ಈ ಒಂದು ಎಲ್ಲ ಸ್ವಾಮೀಜಿಯವರ ಸನ್ಮುಖದಲ್ಲಿ ಈ ದಿನಾಂಕ 2ರಂದು ಈ ಒಂದು ನೂತನ ಶಿಲಾಮಂಟಪ ಉದ್ಘಾಟನೆಗೊಳ್ಳಲಿದ್ದು, ಹಾಗಾಗಿ ತಾಲೂಕಿನ ಹುನಗುಂದ ಇಳಕಲ್ ಅವಳಿ ತಾಲೂಕಿನ ಎಲ್ಲ ರೆಡ್ಡಿ ಸಮಾಜದ ಸಮಸ್ತ ಬಾಂಧವರು ಹಾಗೂ ಅದೇ ರೀತಿಯಾಗಿ ಎಲ್ಲ ಸರ್ವ ಸಮಾಜದ ಈ ಚಿಕ್ಕ ಹೊತಿಗೆರೆ ಮತ್ತು ಚಿಕ್ಕ ಹೊತಿಗೆರೆ ಸುತ್ತಮುತ್ತಿರುವಂಥ ಎಲ್ಲ ಗ್ರಾಮಗಳ ಸರ್ವ ಸಮಾಜದ ಎಲ್ಲ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಒಂದು ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಇವತ್ತು ಈ ಒಂದು ನಮ್ಮ ಬಹುಶಃ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಇಂಥ ಒಂದು ಶಿಲಾಮಂಟಪದ ದೇವಸ್ಥಾನ ನಿರ್ಮಾಣವಾಗಿರುವುದು ಚಿಕ್ಕ ಹೊತಿಗೆರೆ ಗ್ರಾಮದಲ್ಲಿಯೇ ಪ್ರಥಮ ಎಂದು ನಮಗೆ ಅನ್ನಿಸ್ತಾ ಇದೆ. ಅದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಊರು ಚಿಕ್ಕ ಹೊತಿಗೆರೆ, ಆದರೆ ದೇವಸ್ಥಾನ ಮಾತ್ರ ಅದ್ಭುತವಾಗಿ ಒಂದು ಚಿಕ್ಕ ಜಾಗದಲ್ಲಿಯೇ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಅವಕಾಶವನ್ನು ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ದೇವಸ್ಥಾನ ನೋಡುವ ಒಂದು ಅವಕಾಶವನ್ನು ತಾವ್ಯಾರೂ ತಪ್ಪದೇ ಮಿಸ್ ಮಾಡಿಕೊಳ್ಳದೆ ಎಲ್ಲರೂ ಹುನಗುಂದ ಇಳಕಲ್ ಅವಳಿ ತಾಲೂಕುಗಳ ಸಮಸ್ತ ರೆಡ್ಡಿ ಸಮಾಜದ ಹಿರಿಯರು ಹಾಗೂ ಚಿಕ್ಕ ಹೊತಿಗೆರೆ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಎಲ್ಲ ಸಮಸ್ತ ಸಮಾಜದ ಗುರು ಹಿರಿಯರು, ಯುವಕ ಮಿತ್ರರು ಮತ್ತು ತಾಯಂದಿರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತರಿಗೂ ಅವತ್ತು ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ. ಹಾಗಾಗಿ ಮಲ್ಲಮ್ಮನ ತಾಯಿಯ ಆಶೀರ್ವಾದ ಪಡೆದುಕೊಂಡು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿರುವ ಎಲ್ಲ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಿ ಈ ಮಲ್ಲಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ ಶತಸಿದ್ಧ. ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವರು. ಹಿಂದೆ ಸಂಪರ್ಕಿಸಿ. ವಂಶ ಪಾರಂಪರ್ಯ ಸುದೀರ್ಘ ಅನುಭವ ಪಡೆದ ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ.